ಚಿಕ್ಕಬಳ್ಳಾಪುರದಲ್ಲಿ ದೀಪಾವಳಿ ಹಬ್ಬದ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಈಗ ನಗರದಲ್ಲಿ ಪಟಾಕಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಪಟಾಕಿ ಮಳಿಗೆಗಳಿಗೆ ನಗರಸಭೆ ಮತ್ತು ನಗರ ಪೊಲೀಸ್ ಇಲಾಖೆ ಅನುಮತಿ ನೀಡಿದ್ದು ಸಾರ್ವಜನಿಕರು ಪಟಾಕಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಸಿದ್ಧತೆ ಜೋರಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿಯ ಸದ್ದು ಮೊಳಗಲಾರಂಭಿಸಿದ್ದು ದೀಪಾವಳಿ ಪ್ರಯುಕ್ತ ಪಟಾಕಿ ಬೆಲೆ ಏರಿಕೆಯಾಗಿದೆ. ಈ ಬಾರಿ ಕಳೆದ ವರ್ಷಕ್ಕಿಂತ 20% ಬೆಲೆ ಹೆಚ್ಚಳವಾಗಿದೆ. ಆದರೂ ಸಾರ್ವಜನಿಕರು ಪಟಾಕಿ ಖರೀದಿಯ ಭರಾಟೆಯಲ್ಲಿ ಮುಳುಗಿದ್ದಾರೆ. ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಆದ್ಯತೆ ನೀಡಿದ್ದ ಜಿಲ್ಲಾಡಳಿತ ಅದರಂತೆ ಹಸಿರು ಸ್ಟ್ಯಾಂಡರ್ಡ್ ಪಟಾಕಿಗೆ ಹೆಚ್ಚಿನ ಬೇಡಿಕೆ ಇದ್ದು ಸಾರ್ವಜನಿಕರು ಪಟಾಕಿ ಕೊಳ್ಳಲು ಮುಗಿಬೀಳ್ತಾ ಇದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇನ್ನು ಪಟಾಕಿ ಮಾರಾಟದ ಭರಾಟೆ ಜೋರಾಗಿದ್ದು ಶಬ್ದ ಮಾಡುವ ಪಟಾಕಿಗಳ ಮಾರಾಟಕ್ಕೆ ಬೇಡಿಕೆ ಕಡಿಮೆ ಇದೆ. ಇನ್ನು ಹಸಿರು ಪಟಾಕಿಗಳ ಖರೀದಿಗೆ ಗ್ರಾಹಕರು ಆಸಕ್ತಿ ತೋರಿದ್ದಾರೆ. ಆದರೆ 2-3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ವ್ಯಾಪಾರ ವಹಿವಾಟು ನಿಧಾನಗತಿಯಲ್ಲಿ ನಡೆದಿದೆ. ನನ್ನ ಹೆಸರು ಶಿಲ್ಪಾ ಅಂತ. ದೀಪಾವಳಿ ಬಂದಿದೆ, ಬಟ್ 3 ದಿನದಿಂದ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ನಮಗೂ ತುಂಬ ಕಷ್ಟ ಆಗ್ತಾ ಇದೆ. ಜನರು ಬರ್ತಾ ಇಲ್ಲ. ಇಲ್ಲೆಲ್ಲ ನೋಡಿದ್ರೆ ಮಣ್ಣೆಲ್ಲ ತುಂಬ ಒಂಥರ ರೊಚ್ಚಾಗೋಗಿದೆ. ರೋಡುಗಳೆಲ್ಲ ಸರಿ ಇಲ್ಲ. ಜನರಿಗೂ ಕಷ್ಟನೇ ಬರೋದಕ್ಕೆ. ಮಳೆ ಬಂದಿರೋದ್ರಿಂದ ನಮಗೂ ವ್ಯಾಪಾರ ಸ್ವಲ್ಪ ಕಡಿಮೆನೇ ಇದೆ. ಮಳೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಬರಲಿಲ್ಲ ಅಂದರೆ ನೋಡ್ಬೋದು. ಇದೆ ಮಾಮೂಲಿಯಾಗೇ ಇದೆ. ಲಾಸ್ಟ್ ಟೈಮ್ಗಿಂತ ಮಾಮೂಲಿಯಾಗಿ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಪ್ರತಿ ವರ್ಷದಿಂದ ಇಷ್ಟು % ಅಂತ ಇನ್ಕ್ರೀಸ್ ಆಗಿರುತ್ತೆ. ನಾವೆಲ್ಲ ಶಿವಕಾಶಿಯಿಂದಾನೆ. ಸುಮಾರು ಒಂದು 40 ವರ್ಷದಿಂದ. ಎಲ್ಲ ಫ್ಯಾನ್ಸಿ ಐಟಮ್ಸ್ ಚೆನ್ನಾಗಿದೆ ನಮ್ಮ ಹತ್ರ. ಇದು ಏನು ಫ್ಲವರ್ ಪಾಟ್ಸಲ್ಲಿ ಸ್ಪೆಷಲ್ಸ್ ಜಾಸ್ತಿ ಇದ್ದಾವೆ. ಲೂಸ್ ಐಟಮ್ಸಲ್ಲಿ ಸ್ಪೆಷಲ್ಸ್ ಜಾಸ್ತಿ ಇದ್ದಾವೆ. ಎಲ್ಲ ಹಸಿರು ಪಟಾಕಿನೇ, ಯಾವುದೂ ಇಲ್ಲ. ಲೇಬಲ್ ಇರೋವಂಥದ್ದೇ ತರಿಸಿರೋದು. ಯಾವುದು ಫೈರ್ ಎಕ್ಸಿಕ್ಯೂಷನ್ ಇರುತ್ತೆ, ಮತ್ತು ಮಣ್ಣು ಹಾಕ್ಸಿರ್ತೀವಿ, ನೀರಿರುತ್ತೆ. ಎಲ್ಲನೂ ಮುನ್ನೆಚ್ಚರಿಕೆ ತಗೊಂಡೇ ಮಾಡಿರ್ತೀವಿ. ಶಿಲ್ಪಶ್ರೀ ಅಂತ. ಏನು ನಮ್ಮದು ಸ್ಟಾರ್ಟಿಂಗ್ ರೇಂಜ್ 250 ಇರುತ್ತೆ. ಅಪ್ ಟು 3000ವರೆಗೂ ಇರುತ್ತೆ. 100 ಐಟಮ್ಸ್ವರೆಗೂ ಇರುತ್ತೆ ಒಂದು ಬಾಕ್ಸಲ್ಲಿ. ನಮ್ಮದು ಪೋಷಟ್ನಹಳ್ಳಿ ಪಂಚಾಯತಿ ರಾಜಮಕ್ನಹಳ್ಳಿ ಅಂತ. ಇದು ಬಂದು ಹಿಂದಿನ ಸರಿ ತಗೊಂಡೋದಾಗ ನಮಗೆ 2500 ಬಿದ್ದಿತ್ತು. ಇವಾಗ 3300 ರೂಪಾಯಿ ಆಗಿದೆ ಈ ಬಾಕ್ಸು. ಈ ಥರ ಮೊನ್ನೆನೂ ಅಷ್ಟೇ, ಇದು ಅಷ್ಟೇ. ಆವಾಗ 1200 ರೂಪಾಯಿ ಹೋಗ್ತಾ ಇತ್ತು, ಇವಾಗ 1600 ರೂಪಾಯಿ ಆಗುತ್ತೆ. ಪಟಾಕಿ ಬೆಲೆ ಜಾಸ್ತಿ ಆಗಿದೆ. ಅದು ಹೊಡಿಬೇಕು, ಮಕ್ಕಳಿದಾರಲ್ಲ, ಮಕ್ಕಳಿಗೋಸ್ಕರನೇ ಎತ್ಕೊಂಡು ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ಹೊಡಿಲೇಬೇಕು, ಎತ್ಕೊಂಡು ಹೋಗಬೇಕು. ನರೇಂದ್ರ ಮೋದಿ ಅವರು GST ಕಮ್ಮಿ ಮಾಡಿದ್ದಾರೆ, ಆದ್ರೂ ಕೂಡ ಇವರು ದುಬಾರಿಗೆ ಮಾರಾಟ ಮಾಡ್ತಾರೆ. ಅವ್ರು GST ಕಮ್ಮಿ ಮಾಡಿದ್ರು ಇವರು ಅಂಗಡಿಯವರು ದುಬಾರ ಕಮ್ಮಿ ಮಾಡಿಲ್ಲ ಅಂತೀರಾ? ಮಾಡಿಲ್ಲ. ಆದ್ರೂ ಕೂಡ ಪಟಾಕಿ ಹೊಡಿಲೇಬೇಕು. ಮಕ್ಕಳಿಗೋಸ್ಕರ ಹೊಡಿಬೇಕು, ನಮಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ. ಸೊ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಇವತ್ತು ನೀವು? ಸರ್ ಏನಿಲ್ಲ, ಒಂದು ಬಾಕ್ಸ್ ಒಂದು ಎತ್ಕೊಂಡು ಫ್ಯಾಮಿಲಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಪಟಾಕಿ. ಎಷ್ಟಾಯ್ತು ಅಣ್ಣ ಟೋಟಲ್ ಬಿಲ್ಲು? ಟೋಟಲ್ ಬಿಟ್ಟು 5,000 ಆಯ್ತು. ಸೊ ಹೋಗ್ತಾ ಇದ್ದೀರಮ್ಮ ಖುಷಿಯಾಗಿ ಹಬ್ಬ ದೀಪಾವಳಿ ಹಬ್ಬ ಖುಷಿಯಾಗಿ ಮಾಡಬೇಕು. ನಿಮ್ಮ ಹೆಸರು? ಒಂದು ಕಡೆ ದೀಪಾವಳಿ ಹಬ್ಬಕ್ಕೆ ಗಂಡಸರು ಪಟಾಕಿ ವ್ಯಾಪಾರ ಮಾಡ್ತಾ ಇದ್ರೆ, ಇತ್ತ ಮಹಿಳೆಯರು ನಗರದಲ್ಲಿ ದೀಪಾವಳಿ ಹಬ್ಬಕ್ಕೆ ಬೇಕಾದ ವಿವಿಧ ಬಗೆಯ ದೀಪಗಳು, ನೋಮುದಾರ, ಗೆಜ್ಜೆ, ಹೂವು ಇನ್ನಿತರೆ ಹಬ್ಬದ ಸಾಮಗ್ರಿಗಳನ್ನು ಕೊಳ್ಳಲು ಮುಗಿಬಿದ್ದಿದ್ರು. ದೀಪಾವಳಿ ಹಬ್ಬಕ್ಕೆ ಮಣ್ಣಿನ ದೀಪಗಳೇ ಪ್ರಮುಖ ಪಾತ್ರವಾಗಿದ್ದು 1 ರೂಪಾಯಿಯಿಂದ ಹಿಡಿದು 20 ರೂಪಾಯಿವರೆಗೂ ಇರುವ ಬಣ್ಣದ ದೀಪಗಳನ್ನು ಗ್ರಾಹಕರು ವ್ಯಾಪಾರ ಮಾಡ್ತಿದ್ರು. ಅದೇ ನನ್ನ ಹೆಸರು ನಾಗವೇಣಿ. ನಾನು ಒಂದು 6 ವರ್ಷದಿಂದ ಮಾಡ್ತಾಯಿದ್ದೀನಿ. ಥರ ದೀಪಗಳೆಲ್ಲ ಇಟ್ಕೊಂಡಿರ್ತೀರಿ. ದಸರಾ ಹಬ್ಬಕ್ಕೆ ಸುನೇರಿ ಐಟಮ್ ಹಾಕ್ತೀರಿ. ಈ ದೀಪಾವಳಿಗೆ ಥರದ್ದು ದೀಪಗಳು ಹಾಕಿದ್ದೀನಿ. ನೋಮು ಐಟಮ್ ಎಲ್ಲ ಐತೆ. ಡಿಸೈನ್ ಆಗಿರೋ ದೀಪಗಳು ಹಾಕಿದ್ದೀರಿ. ಸುಮಾರಾಗೈತೆ ಸರ್. ಈ ಮಳೆ ಅಲ್ವಾ, ಮಳೆಯಿಂದ ನಮ್ಗೆ ಅಷ್ಟು ಬಿಸ್ನೆಸ್ ಇಲ್ಲ. ರಾತ್ರಿ ಎಲ್ಲ ಮಳೆ ಬಿತ್ತು, ಎಲ್ಲ ಮುಚ್ಚಿಕೊಂಡು ಹಬ್ಬಕ್ಕೆಲ್ಲ ಐಟಮು ಇಕ್ಕಿರ್ತೀರಿ. ಅದು ದೀಪಗಳು ಒಂದು 1 ರೂಪಾಯಿಂದ ಹಿಡಿದು 5 ರೂಪಾಯಿವರೆಗೂ ಸಿಗುತ್ತೆ ದೀಪಗಳು. 10 ರೂಪಾಯಿಂದ ಹಿಡಿದು 20 ರೂಪಾಯಿವರೆಗೂ ಸಿಗುತ್ತೆ. ನೋಮ್ ದರ 5 ರೂಪಾಯಿ.
5 ರೂಪಾಯಿಂದ 10 ರೂಪಾಯಿ ಮಾಡ್ತೀವಿ. ಈ ಹಬ್ಬಕ್ಕೆ ಪ್ರತಿ ವರ್ಷ ಯಾವ ರೀತಿ ಬಿಸ್ನೆಸ್ ಆಗ್ತದೆ ಈ ವರ್ಷ? ಇದು ಇವಾಗ ಕಮ್ಮಿ ಆಗೈತೆ. ಮೊನ್ನೆ ವರ್ಷದಲ್ಲಿ ಚೆನ್ನಾಗಾಯಿತು, ಈ ವರ್ಷ ಕಮ್ಮಿ. ಇವತ್ತೇ ಹಾಕಿರೋದು ನಾವು. ಇವತ್ತೇ ಹಾಕಿರೋದು. 3 ದಿವಸ ಇರುತ್ತಲ್ವಾ, ನೋಡಬೇಕು. ನನ್ನ ಹೆಸರು ಶ್ವೇತಾ. ನಮ್ಮದು ಅರಸನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ಕು. ಸೊ ದೀಪಾವಳಿ ಹಬ್ಬ ಎಲ್ಲರೂ ಆಚರಣೆ ಮಾಡಬೇಕು. ಯಾಕಂದರೆ ದೀಪ ಅಂದ್ರೇ ದೀಪ ಬೆಳಗೋದು ಅಂತ ಅರ್ಥ. ಇಲ್ಲಿ ಶ್ರೀಮಂತರಾಗಿರಲಿ ಬಡವರಾಗಿರಲಿ, ಈಗ ದೀಪ ಹಚ್ಚೋದ್ರಿಂದ ಒಬ್ಬರಿಗೆ ನಾವು ದೀಪ ತಗೊಳೋದ್ರಿಂದ ಬಡವರ ಹೊಟ್ಟೆ ತುಂಬುತ್ತೆ. ಸೊ ನಾವು ದೀಪಾವಳಿ ಹಬ್ಬನ ಮನೇಲಿ ಆಚರಣೆ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಸಿಗುತ್ತೆ. ಎಲ್ಲರ ಬದುಕಲ್ಲೂ ಸಮೇತ ದೀಪಾವಳಿ ಹಬ್ಬ ಅನ್ನೋದು ಬರಬೇಕು. ಪರ್ಚೇಸ್ ಮಾಡಕ್ಕೆ ಬಂದಿದ್ರೆ ಯಾವ ರೀತಿ ಡಿಮ್ಯಾಂಡ್ ಇದೆಯಾ ಅಥವಾ ತಗೊಳ್ತಾ ಇದ್ದಾರೆ? ಸರ್, ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದರೆ ಆಚರಣೆ ಮಾಡಬೇಕಂತ ಎಲ್ಲರೂ ಅಂದ್ಕೊಂಡಿರ್ತಾರಲ್ವಾ. ಸೊ ತಗೊಳ್ಳೇಬೇಕು, ಆಚರಣೆ ಮಾಡಲೇಬೇಕು. ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ? ಹೌದು. ಯಾವ ರೀತಿ ಈ ವರ್ಷ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ತುಂಬ ಚೆನ್ನಾಗಿ, ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ದೀಪಗಳೆಲ್ಲ ಕಾಸ್ಟ್ಲಿ ಆಗಿದೆಯಾ ಅಥವಾ ಸೇಮ್ ಇದೆ ಸರ್, ಪರವಾಗಿಲ್ಲ. ಈ ದೀಪಾವಳಿ ಎಲ್ಲರಿಗೂ ಯಾವ ರೀತಿ ಖುಷಿಯಾಗಿದೆ ಅಂತ ಹೇಳ್ಬೋದು? ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ತಮ್ಮ ಜೀವನವನ್ನು ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ತೀನಿ. ಇನ್ನು ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಹಬ್ಬದ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದಾರೆ. ಇತ್ತ ಪುಟಾಣಿ ಮಕ್ಕಳು ಪಟಾಕಿ ಹೊಡೆಯೋದಿಲ್ಲ ಅಂದರೆ ಅದರ ಮಜಾನೇ ಸಿಗೋಲ್ಲ ಅಂತ ಪಟಾಕಿ ವ್ಯಾಪಾರಕ್ಕೆ ಶುರುವಿದ್ದಾರೆ. ಆದರೆ ಪಟಾಕಿ ಸಿಡಿಸೋ ಮುನ್ನ ಎಚ್ಚರಿಕೆಯಿಂದ ಪಟಾಕಿಯನ್ನು ಸಿಡಿಸಬೇಕು. ದೊಡ್ಡವರು ಮಕ್ಕಳು ಪಟಾಕಿ ಹೊಡಿತಾ ಇರ್ಬೇಕಾದ್ರೆ ಮಕ್ಕಳ ಮುಂದೆ ಇದ್ದು ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡಬೇಕು ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.